ಮಾವಯ್ಯ ನೀವ್ಯಾಕೆ ಬರೋಕ್ಕೆ ಹೋದ್ರಿ? ನಾನೇ ಕಾಫಿ ಒಳಗೆ ತರ್ತಿದ್ನಲ್ಲ. ಅಯ್ಯೋ, ಕಾಫಿ ಆಗಲೇ ಕುಡ್ದಾಯ್ತಲ್ಲ. ಸೀತಾನೇ ಕಾಫಿ ತಂದು ಕೊಟ್ಲು. ಕಾಫಿ ಎಷ್ಟು ಚೆನ್ನಾಗಿತ್ತು ಗೊತ್ತಾ? ಅಯ್ಯೋ ಟೇಸ್ಟ್ ಅದ್ಭುತ. ಮಾವಯ್ಯ, ಮದುವೆ ಅದು ಬಂದ ತಕ್ಷಣ ಸೀತಂಗೆ ಯಾಕೆ ಇಷ್ಟೊಂದು ಜವಾಬ್ದಾರಿಗಳು ಕೊಡ್ತಿದ್ದೀರಾ? ಅವಳು ಸ್ವಲ್ಪ ರಿಲ್ಯಾಕ್ಸ್ ಆಗಲಿ, ಹೊಂದ್ಕೊಂಡು ಹೋಗಲಿ. ನಾನೇ ಈ ಕೆಲಸನೆಲ್ಲ ಮಾಡ್ತೀನಿ ಮಾವಯ್ಯ. ಮನೆ ಸೊಸೆ ಕೆಲಸ, ಮನೆಯವ್ರನ್ನೆಲ್ಲ ಒಟ್ಟಿಗೆ ಸೇರಿಸೋದೆ ಅಲ್ವೇನಮ್ಮ? ಅದರಲ್ಲಿ ತೊಂದರೆ ಏನಮ್ಮ ಬಂತು? ಪರವಾಗಿಲ್ಲ ಅತ್ತೆ. ದೇವ್ರ ಪೂಜೆ ಮಾಡಿದ್ರೆ ಮನಸ್ಸಲ್ಲಿರೋ ಭಾರ ಎಲ್ಲ ಕಡಿಮೆ ಆಗತ್ತಂತೆ. ಮನೆಯವ್ರಿಗೆಲ್ಲ ಒಳ್ಳೇದಾಗಲಿ ಅಂತ ದೇವ್ರಿಗೆ ಆರತಿ ಮಾಡೋದು ನನ್ನ ಭಾಗ್ಯ ಅನ್ಕೋತೀರಿ. ಕೇಳ್ದೇನೋ ರಾಮ ನಿನ್ನ ಹೆಂಡತಿ ಮಾತು? ಏಟು ನಿಮ್ಮ ಅಮ್ಮನಾಗೆ ಮಾತಾಡ್ತಿದ್ದಾಳಲ್ಲ. ತುಂಬ ಕುಟುಂಬದ ಭಾವನೆ ಬರೋದು ಹೀಗೆ ಅಲ್ವೇನಮ್ಮ? ಹೌದಪ್ಪಾಜಿ, ಸೀತಾ ಸೊಸೆಯಾಗಿ ಬಂದಮೇಲೆ ಮನೆಯೇ ಬದಲಾಗೋಯ್ತು. ನಾನು ಬಂದಾಗಿಂದ ಸತ್ಯ ಚಿಕ್ಕಪ್ಪನ ನೋಡಲೇ ಇಲ್ಲ. ಎಲ್ಲರೂ ಇಲ್ಲೇ ಇದ್ದೀವಿ, ಅವರು ಇರಬೇಕಲ್ವಾ ತಾತ? ಸೀತಾ, ಎಲ್ಲರೂ ಇರೋ ಕಡೆ ಸತ್ಯ ಇರಲ್ಲ, ಅದೇ ಅವನ ಸಮಸ್ಯೆ. ಅಲ್ಲ, ಇಷ್ಟಕ್ಕೂ ಸತ್ಯ ಚಿಕ್ಕಪ್ಪ ಎಲ್ಲಿ ಹೋಗಿದ್ದಾರೆ? ಮದುವೆ ಮುಗಿಸ್ಕೊಂಡು ಬಂದಾಗಿಂದ ಕೇಳ್ತಾ ಇದ್ದೀನಿ. ಅಕಸ್ಮಾತ್ ಎಲ್ಲರೂ ಹೋಗಿದ್ರೆ ಅಟ್ಲೀಸ್ಟ್ ಹೇಳಿ, ನಾನು ಕರ್ಕೊಂಡು ಬರ್ತೀನಿ. ರಾಮ ಅವನೆಲ್ಲಿರ್ತಾನೋ ಅಲ್ಲಿ ಸುಖವಾಗಿರಲಿ. ಅವನೇನು ಕರ್ಕೊಂಬರೋದು ಬೇಕಾಗಿಲ್ಲ, ಬೇಕಾದಾಗ ಅವನೇ ಬರ್ತಾನೆ. ಅಲ್ಲ ತಾತ, ಸತ್ಯನ ಬಗ್ಗೆ ಇನ್ನು ಚರ್ಚೆ ಬೇಡ. ನಾನು ಸತ್ಯ ಅಂಕಲ್ನ ತುಂಬಾ ಮಿಸ್ ಮಾಡ್ಕೊಳ್ತಿದ್ದೀನಿ. ಅವರು ನನ್ನ ಜೊತೆ ರಾಕ್ ಪೇಪರ್ ಸೀಸರ್ ಆಡ್ತಿದ್ರು. ಅವರು ತುಂಬಾ ಒಳ್ಳೆಯವರು. ಐ ಆಮ್ ಸಾರಿ ಸೀತಾ, ಸತ್ಯನ ಬಗ್ಗೆ ನೀನೇನು ತಿಳ್ಕೊಬೇಕಾದಿಲ್ಲಮ್ಮ. ಅವನು ಎಲ್ಲರೂ ಇದ್ದಾಗ ಅವರೆಲ್ಲರೂ ಮನಸ್ಸು ನೋಯಿಸೋ ಕೆಟ್ಟ ಚಾಳಿ ಅಂಟಿಸ್ಕೊಂಡಿದ್ದಾನೆ. ನೀನು ಈ ಮಗು ಈ ಮನೆಗೆ ಹೊಂದ್ಕೋಬೇಕು, ಅದೇ ನಮಗೆ ಮುಖ್ಯ. ನಾನು ಫ್ರೆಶ್ ಅಪ್ ಆಗಿ ಬರ್ತೀನಿ. ಸಿಹಿ, ನಿನಗೆ ತಿಂಡಿ ಮಾಡಿಕೊಡ್ತೀನಿ, ಅನಿ ಜೊತೆ ತಿನ್ನು ಬಾ. ನಮ್ಮ ಯಜಮಾನ್ರಿಗೆ ನನ್ನ ಎತ್ಕೊಂಡು ಬೆಳಗ್ಗೆ ಕಾಲ್ ಮಾಡ್ತೀರಾ? ದಿನ ಒಂದು ಗುಡ್ ಮಾರ್ನಿಂಗು ಹೇಳಲ್ಲ. ಹಲೋ, ಹೇಳಿ ಯಜಮಾನ್ರೆ. ಏನ್ ಮೇಡಮ್ ಎದ್ರಾ? ಓ, ಎದ್ದು ತಿಂಡಿನೂ ಆಗೋಯ್ತು ನಂದು. ಏನಾ? ನಿಜ? ಏನ್ ನಿಮ್ ಕೋಳಿ ಕೂಗಿಲ್ಲ ಅಂದ್ರೆ ನಮ್ಗೇನ್ ಬೆಳಗಾಗಲ್ವಾ? ನಾನು ಬೇಗ ಎದ್ದೇಳ್ತೀನಿ. ಈಗ ನಾನು ಸೋಂಬೇರಿ ಪ್ರಿಯ ಅಲ್ಲ, ಗೊತ್ತಾ? ಇವೆಲ್ಲ ಎಲ್ಲಿ ಗೊತ್ತಾಗತ್ತೆ? ಬರೀ ಉಡ್ಸುತ್ತದೆ ಆಯ್ತು, ಹೆಂಡತಿಗೆ ಟೈಮೇ ಕೊಡಲ್ಲ. ಹಲೋ, ಡವ್ ಎಲ್ಲ ಮಾಡಬೇಡ. ನೀನ್ ಈಗ ತಾನೇ ಎದ್ದಿರೋದು ಅಂತ ನನಗೆ ಗೊತ್ತಾಯ್ತು. ಇಲ್ಲ ಇಲ್ಲ, ನಾ ಆಗ್ಲೇ ಎದ್ದೆ. ಎದ್ದು ಫ್ರೆಶ್ ಅಪ್ ಆಗಿ ಟಿಫಿನ್ ಮಾಡಿ ಈಗ ಸುಮ್ಮನೆ ರೆಸ್ಟ್ ಮಾಡ್ತಿದ್ದೆ ಅಷ್ಟೇ. ಆಯ್ತಾಯ್ತು, ಟೀ ರೆಡಿ ಆಗಿದೆ, ಬೇಗ ಬಾ. ಆರೋಗ್ಯ ಯಾವಾಗ್ಲೂ ಬಿಸಿ ಬಿಸಿಯಾಗಿರೋದಕ್ಕೆ ನನ್ನ ಪ್ರೀತಿ ಅನ್ಕೊಂಡ. ಬೇಗ ಬಂದು ಟೀ ಕುಡಿ. ಸುಮ್ಮನಿರಿ ಅಶೋಕ್, ನೀವು ಒಂದು ಟೀ ಕುಡಿಯೋಕ್ಕೋಸ್ಕರ ಫ್ಲೈಟ್ ಹತ್ಕೊಂಡು ಮಲೇಷ್ಯಾ ತನಕ ಬರಲ್ಲ ನಾನು. ನೋಡು, ಪ್ರಿಯಾ ಏರ್ಲೈನ್ಸ್ ಎಷ್ಟು ಫಾಸ್ಟ್ ಆಗಿದೆ ಅಂತಂದ್ರೆ ಸೀದಾ ನನ್ನ ಹತ್ರನೇ ಕರ್ಕೊಂಡ್ ಬಂದ್ಬಿಡ್ತು. ಅಶೋಕ್, ನಾನೆಲ್ಲ ಹೋಗಿದ್ದೆ? ನಿನ್ನ ಹಾಟಲ್ ತಾನೇ ಇದ್ದೆ. ಐ ಮಿಸ್ ಯು. ಮಿಸ್ಡ್ ಯು ಟು. ರಾಮ್, ಸಖತ್ ಮ್ಯಾಜಿಕ್. ಮ್ಯಾಜಿಕಾ? ಯಾಕೋ?
ಯಾಕಂದ್ರೆ ನೀವು ಬರೀ ನನ್ನ ಮನ್ಸು ಮಾತ್ರ ಅಲ್ಲ ನಮ್ಮ ಮನೆಯವ್ರ ಮನ್ಸನ್ನೆಲ್ಲ ಕದ್ಬಿಟ್ಟಿದ್ದೀರ. ನಿಮ್ಗೆ ಅನ್ಸುತ್ತಾ ನಾನು ಯಾವ್ದಾದ್ರೂ ಮನ್ಸು ಗೆಲ್ಲೋ ಪ್ರಯತ್ನ ಮಾಡ್ತಿದ್ದೀನಿ ಅಂತ? ಆಗಲ್ಲ. ಈಗ ನೋಡಿ, ಬಲವಂತದಿಂದ ನಾವು ಯಾರನ್ನೂ ಇಂಪ್ರೆಸ್ ಮಾಡೋದಕ್ಕಾಗಲ್ಲ. ಯಾರೇ ನೋಡಿದ್ರು ಈಸಿಯಾಗಿ ಇಂಪ್ರೆಸ್ ಆಗ್ಬಿಡ್ತಾರೆ. ಸಾಕು ರಾಮ್. ಇದೆಂತಾರಿ ಅನ್ಯಾಯ ರೀ? ಅಲ್ಲ, ನನ್ನ ಹೆಂಡತಿನ ನಾನೇ ಹೋಗ್ಲಕ್ಕಾಗಲ್ಲ ಅಂದ್ರೆ ಇದೆಯಾ ಅನ್ಯಾಯ? ಜಸ್ಟ್ ಎರಡೆರಡು ಮಾತಪ್ಪ, ಯಾಕೆ ಇಷ್ಟೊಂದು ಕಾಂಪ್ಲಿಕೇಶನ್? ನಿಮಗೆ ನನ್ನ ಕಂಡ್ರೆ ತುಂಬ ಇಷ್ಟ, ಅದಕ್ಕೆ ನಾನು ಏನೇ ಕೆಲಸ ಮಾಡಿದ್ರು ನಿಮ್ಗೆ ಇಷ್ಟ ಆಗತ್ತೆ. ಅದಕ್ಕೆ ಈ ಥರ ಸುಳ್ಳು ಹೇಳ್ತೀರಾ. ಸುಳ್ಳ? ಚಾನ್ಸ್ ಇಲ್ಲ. ಪಿಂಕಿ ಪ್ರಾಮಿಸ್, ನಾನು ಹೇಳೋ ಒಂದೊಂದು ಅಕ್ಷರನೂ ಸತ್ಯ. ಅಲ್ಲ, ಎಲ್ಲ ಕೆಲಸ ಬಿಟ್ಟು ದೇವ್ರಿಗೆ ಆರತಿ ಮಾಡಿ ತಾತನ ಕೈಯಲ್ಲಿ ಬೇಷ್ ಅಂತ ಅನ್ನಿಸ್ಕೊಬಿಟ್ರಿ. ಪ್ರೌಡ್ ಆಫ್ ಯು ಸೀತಾ. ಅದರಲ್ಲಿ ಏನಿದೆ ರಾಮ್, ಸೊಸೆ ಆಗಿ ಅದು ನನ್ನ ಕರ್ತವ್ಯ ಅಲ್ವಾ? ನಾನು ಇಲ್ಲೂ ಮಾಡ್ತೀನಿ, ಅಲ್ಲೂ ಮಾಡ್ತಿದ್ದೆ ತಾನೆ. ನಿಮ್ಮ ಮನೆಯವ್ರಿಗೆ ಒಳ್ಳೆ ಮನ್ಸಿದೆ, ಅದಕ್ಕೆ ಎಲ್ಲದರಲ್ಲೂ ಒಳ್ಳೆದನ್ನೇ ಕಾಣ್ತಾರವ್ರು. ಏನಂದ್ರಿ ನೀವು? ಅಯ್ಯಯ್ಯೋ, ಸಾರಿ, ನಮ್ಮ ಮನೆಯವರು. ಕರೆಕ್ಟ್. ನೋಡಿದ್ರೆ ಹೆಂಗೆ ಹೆದರ್ಸ್ತಿದ್ದೀರಾ ನೀವು? ನನ್ಗೆ ಈಗಷ್ಟೇ ಮದುವೆ ಆಗಿರೋದು, ಸ್ವಲ್ಪ ಟೈಮ್ ಬೇಕಲ್ವಾ ಅಭ್ಯಾಸ ಮಾಡ್ಕೊಳ್ಳೋಕ್ಕೆ. ಓ, ಹಿಂಗ ವಿಷಯ. ಸರಿ, ಹಾಗಾದ್ರೆ ಇವತ್ತೊಂದಿನ ಎಕ್ಸ್ಕ್ಯೂಸ್ ಕೊಟ್ಬಿಡ್ತೀನಿ. ನಾಳೆಯಿಂದ ವರ್ಕೌಟ್ ಮಾಡ್ಬೇಕಾದ್ರೆ ನೀವು ನಮ್ಮ ಜೊತೆ ಮ್ಯಾಂಡೇಟ್ ಆಗಿ ಬರಲೇಬೇಕು. ನೋ ಎಕ್ಸ್ಕ್ಯೂಸಸ್. ರಾಮ್, ಇದಕ್ಕೆಲ್ಲ ನಂಗೆ ನಿಜವಾಗ್ಲೂ ಅಭ್ಯಾಸನೇ ಇಲ್ಲ. ನಂಗೆ ಬೆಳಗ್ಗೆ ಎದ್ದಾಗಿಂದ ಮಲ್ಗೋ ತನಕ ಪುರ್ಸೋತೆ ಇರಲ್ಲ ಗೊತ್ತಾ. ಮನೆ ಕೆಲಸ, ಅಡುಗೆ ಕೆಲಸ, ಆಫೀಸ್ ಕೆಲಸ, ಸಿಹಿನ ನೋಡ್ಕೊಳ್ಳೋದು, ಇದರಲ್ಲೇ ಟೈಮ್ ಹೋಗುತ್ತೆ. ಇನ್ನು ವರ್ಕೌಟ್ ಎಲ್ಲ ಎಲ್ಲಿಂದ ಮಾಡೋದು? ನಿಮ್ಮ ಮನೇಲಿ ಎಲ್ಲದಕ್ಕೂ ಕೆಲ್ಸದವ್ರು ಇದ್ದಾರಪ್ಪ, ನನಗೇನೂ ಕೆಲಸನೇ ಇಲ್ಲ ಅನ್ಸುತ್ತೆ. ಸೀತಾ, ನೀವು ಈ ಮನೆಗೆ ಬಂದಿದ್ದು ಕೆಲಸ ಮಾಡೋದಕ್ಕಲ್ಲ, ಆರಾಮಾಗಿ ಚಿಲ್ ಮಾಡೋದಕ್ಕೆ. ಸಾಕಿಷ್ಟು ದಿನ ನೀವು ಕಷ್ಟಪಟ್ಟು. ಆದರೂ ನಮ್ಮ ಮನೇಲಿ ನಾವು ಸುಮ್ಮನೆ ಇರೋದಕ್ಕಿಂತ ಬೇರೆ ಕಷ್ಟ ಇನ್ನೊಂದಿಲ್ಲ ಗೊತ್ತಾ. ಓ ಹೌದಾ? ಹಾಗಾದ್ರೆ ನೀವು ನಂಗೆ ಕಾಲ್ ಮಾಡುತ್ತಾನೆ, ನಾನು ಬಂದ್ಬಿಟ್ಟು ಹೆಲ್ಪ್ ಮಾಡಿಕೊಡ್ತಿದ್ದೆ. ಔಚ್. ರಾಮ್, ಈ ಕೈ ಹಂಗೆ. ಅಯ್ಯೋ, ಮರ್ತೇ ಬಿಟ್ಟಿದ್ದೆ. ಹಂಗೆ ರೀ. ಕರೆಕ್ಟ್. ಸೀತನ ಕೈಲಿ ಒದೆ ತಿಂದ್ರೆ ಚೂರು ಉರಿಯುತ್ತೆ ಅಂತ ಪಾಪ ಅವಳು ಹೇಳ್ತಿದ್ಲು. ನಾನೇನು ಸಾರಿ ಕೇಳಲ್ಲ, ನನ್ಗೆ ಗೊತ್ತು ಅಷ್ಟು ಜೋರಾಗಿ ಹೊಡ್ತಿಲ್ಲ ಅಂತ. ಸಖತ್ ಕೊಬ್ಬರಿ ನಿಮಗೆ. ಯಾಕಪ್ಪ? ಸಂಜೆ ಆಫೀಸಿಂದ ಮನೆಗೆ ಬಂದ್ಮೇಲೆ ವಿಚಾರ. ನಾನು ನಿಮ್ಮ ಜೊತೆ ಆಫೀಸಿಗೆ ಬರ್ಬೋದಾ ಪ್ಲೀಸ್? ಸೀತಾ, ಇದ್ರಲ್ಲಿ ಪರ್ಮಿಷನ್ ಕೇಳೋದಂಥದ್ದು ಏನಿದೆ? ನೀವು ನನ್ನ ಜೊತೆಗೆ ಆಫೀಸ್ ಬರ್ತಾ ಇದ್ದೀರಾ, ಇಬ್ರು ಒಟ್ಟಿಗೆ ಹೋಗ್ತಾ ಇದ್ದೀವಿ. ಬೇಗ ರೆಡಿ ಆಗಿ. ಈ ಸೀರೆ ಓಕೆನಾ? ಪರ್ಫೆಕ್ಟ್ ಆಗಿದೆ. ಅನ್ಯಾಯ ಮಾಡ್ತಿದ್ಯಾ? ಮತ್ತೆ ನನಗೆ ಅನ್ಯಾಯ ಮಾಡ್ತಿದ್ಯಾ ಭಗವಂತ? ನನ್ನ ಭಕ್ತಿಲಿ, ನನ್ನ ಪೂಜೆಲಿ ನಿನ್ಗೇನು ಕೊರತೆ ಕಾಣಿಸ್ತು? ಮತ್ತೆ ಮೋಸ ಮಾಡ್ತಿದ್ಯಾ? ಇದೇ ಮೋಸನ ತಾನೇ ಆ ರಾಮನ್ ತಾಯಿ ಮಾಡಿದ್ಲು. ನನ್ನಿಂದ ಪ್ರತಿ ಒಂದನ್ನು ಕಿತ್ಕೊಂಡ್ಲು. ನನ್ನ ಪ್ರೀತಿ ಕಿತ್ಕೊಂಡ್ಲು, ನನ್ನ ಬದುಕನ್ನ ಕಿತ್ಕೊಂಡ್ಲು. ನನ್ನ ಇಂದ್ರಜಿತ್, ನನ್ನ ಪ್ರೀತಿ ಇಂದ್ರ ನನ್ನಿಂದ ಕಿತ್ಕೊಂಡ್ಲು. ನನ್ನ ಮಾವನ ಮಗನ ಕೈ ಹಿಡಬೇಕಾದವಳು ಏನೂ ಇಲ್ದೆ ನಿಂತೆ. ಇದೆಲ್ಲ ಸಾಲದು ಅಂತ ಅವ್ರಿಬ್ರು ಮಗುನ ತಂದು ನನ್ನ ಮಡ್ಲಗೆ ಹಾಕಿದ್ಲು. ಈ ವಿಷಾನ ಕುಡ್ದು ಆ ಮಗುನ ಬೆಳೆಸ್ತಾ ಹೋದೆ. ಆದ್ರೆ ಇವತ್ತು ಮತ್ತೆ ನನ್ನ ಪಾಲಿಗೆ ಮೋಸ ಮಾಡ್ತಿದ್ಯಾ ಭಗವಂತ? ನಿನ್ನೆ ಮೊನ್ನೆ ಬಂದ ಆ ಸೀತಾ ನನ್ನ ಹಕ್ಕನ್ನು ಕಿತ್ಕೋತಾ ಇದ್ದಾಳೆ. ಅದನ್ನ ನೋಡ್ಕೊಂಡು ನೀನ್ ಸುಮ್ಮನಿದ್ಯಾ ಅಲ್ಲ? ಕಿತ್ಕೋ. ಈ ಭಾರ್ಗವಿಯಿಂದ ಏನೇನು ಕಿತ್ಕೋಬೇಕೋ ಎಲ್ಲ ಕಿತ್ಕೋ. ಆದ್ರೆ ನೀನು ನನ್ನ ಕೈ ಬಿಟ್ಟೆ ಅಂತ ಅಳ್ತಾ ಕೂರವಳಲ್ಲ ಈ ಭಾರ್ಗವಿ. ನನಗೆ ಬೇಕಾಗಿದ್ದನ್ನ ನಾನೇ ಹೇಗೆ ಕಿತ್ಕೋತೀನಿ ನೋಡ್ತಾ ಹೋಗೋ. ನೀವು ಮಾಡಿರೋ ಟೀ ಕುಡಿತಾ ಇದ್ರೆ ಐ ಆಮ್ ಫೀಲಿಂಗ್ ಸೋ ಅಲೈವ್ ಅಶೋಕ್. ಈಗ ಸಮಾಧಾನ ಆಯ್ತಾ? ಫೋನ್ ಮಾಡಿದಾಗ್ಲೆಲ್ಲ ಟೀ 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 ಅಂತ ಒದ್ದಾಡ್ತಿದ್ದಲ್ಲ, ನನಗಿಂತ ನಾನು ಮಾಡೋ ಟೀನೇ ಮಿಸ್ ಮಾಡ್ಕೊಂತಿದ್ದೆ ಅಂತ ಅನ್ಸುತ್ತೆ. ಹ್ಞೂ, ಮತ್ತೆ ಈ ತರ ಮಳೆ ಬರ್ತಿದ್ರೆ ಬಿಸಿ ಬಿಸಿ ಟೀ ಕುಡಿಬೇಕು ಅಂತ ಅನ್ಸದ? ನೀವೇ ಹೇಳಿ. ಸರಿ, ಈಗ ಹೇಳು, ಹೇಗಿತ್ತು ಸರ್ಪ್ರೈಸ್? ತುಂಬಾನೇ ಚೆನ್ನಾಗಿತ್ತು. ಆಕ್ಚುಲಿ ನೀವು ಇಲ್ಲಿಗೆ ಬಂದಿದ್ದೀರಾ, ನನ್ನ ಜೊತೆ ಇದ್ದೀರಾ ಅಂತ ನಂಗೆ ನಂಬಕ್ಕೆ ಆಗ್ತಿಲ್ಲ, ಭ್ರಮೆ ಅನ್ನಿಸ್ತಿದೆ. ಬಾಗಲ್ ತೆಗೆದಾಗ ನನಗೂ ಆಶ್ಚರ್ಯ ಆಯ್ತು. ಪ್ರಿಯಾನ ಎಬ್ಬಿಸ್ತೀನಿ ಅಂತ ಹೇಳಿದ್ರೆ ಬೇಡ ಅತ್ತೆ, ಟೀ ಮಾಡಿ ನಾನೇ ಎಬ್ಬಿಸ್ತೀನಿ ಅಂದ್ರು. ಅಶೋಕ್, ಸೀದಾ ರೂಮಿಗೆ ಬರೋದಲ್ವಾ? ಅನ್ಕೊಂಡಿದ್ದೆ ಅಂತ ಅನ್ನಿಸ್ತು. ಅದಕ್ಕೆ ಇಲ್ಲೇ ಫ್ರೆಶ್ ಆಗಿ ಟೀ ಮಾಡಿ ನಿನಗೆ ಸರ್ಪ್ರೈಸ್ ಕೊಡೋಣ ಅಂತ ಅನ್ಕೊಂಡೆ. ನಿಜ ಹೇಳಿ,
ನೀವು ನನ್ನನ್ನು ಮಿಸ್ ಮಾಡ್ಕೊಂಡಿಲ್ವಾ? ನನಗೆ ಈ ಥರ ಲವ್ ಯು ಮಿಸ್ ಯು ಅಂತ ಹೇಳಕ್ಕೆ ಬರಲ್ಲ, ನಿನಗೆ ಗೊತ್ತು. ಬಟ್ ನಿಜವಾಗ್ಲೂ ನಿನ್ನನ್ನು ಮಿಸ್ ಮಾಡ್ಕೊಂಡಿದ್ದಂತೂ ನಿಜ. ಹೌ ಸ್ವೀಟ್ ಅಶೋಕ್. ನನ್ನ ಹತ್ರ ನಿನಗೋಸ್ಕರ ಇನ್ನೊಂದು ಸರ್ಪ್ರೈಸ್ ಇದೆ. ಇನ್ನೊಂದು ಸರ್ಪ್ರೈಸಾ? ಏನದು? ಇದು ಕೊಡ್ತೀನಿ. ಇದು ಹಾಕೊಳ್ಳೋದಾ ಅಥವಾ ಒಂದು ಸಿಂಗಲ್ ಪೀಸ್? ಇದು ಚೆನ್ನಾಗಿದೆ. ಶೋರ್? ಹಾಂ. ಕೊಡಿ ಕೊಡಿ, ಬೇಗ ಬೇಗ. ಒಂದೇ ಅಂತ ಹೇಳಿ. ಉಲ್ಟಾ 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 ಬಟನ್. ಹಾಯ್ ಚಿಕ್ಕಿ. ಸಾರಿ, ಅದು ಒಂದು ಇಂಪಾರ್ಟೆಂಟ್ ಫೈಲ್ಗೆ ಸೈನ್ ಆಗಬೇಕಾಗಿತ್ತು, ಅದಕ್ಕೆ ಬಂದೆ. ಅಪ್ಪು, ಅದು ವಿಶ್ವ ಚಿಕ್ಕಪ್ಪನ ಪ್ರಪೋಸಲ್ಗೆ ನಿನ್ನ ಅಪ್ರೂವಲ್ ಬೇಕಾಗಿತ್ತು. ಅದನ್ನು ಬ್ಯಾಂಕಿಗೆ ಕಳಿಸ್ಬೇಕಲ್ಲ ಲೋನ್ಗೋಸ್ಕರ, ಅದಕ್ಕೆ ಅರ್ಜೆಂಟಲ್ಲಿ ಬಂದೆ. ಐ ಆಮ್ ರಿಯಲಿ ಸಾರಿ. ಅಪ್ಪು, ಇಫ್ ಯು ಡೋಂಟ್ ಮೈಂಡ್ ಸ್ವಲ್ಪ ಚೆಕ್ ಮಾಡೋದಕ್ಕಾಗುತ್ತಾ? ಇಟ್ಸ್ ಅರ್ಜೆಂಟ್. ಚಿಕ್ಕಿ, ಕಮಾನ್, ಯಾಕೆ ಇಷ್ಟೊಂದು ಫಾರ್ಮಲ್ ಆಗಿ ಮಾತಾಡ್ತಾ ಇದ್ದೀರಾ? ಪ್ಲೀಸ್ ಕೊಡಿ, ಇಲ್ಲಿ ಒಳಗೆ ಬನ್ನಿ ಪ್ಲೀಸ್. ಅಪ್ಪು, ಏನು ಮಾಡ್ತಿದ್ಯಾ ನೀನು? ಡಾಕ್ಯುಮೆಂಟ್ಸ್ ಓದದೆ ಹಾಗೆ ಸೈನ್ ಹಾಕ್ತಿದ್ಯಲ್ಲೋ? ಒಂದ್ಸಲ ಸರಿ ಇದೆಯಾ ಇಲ್ವಾ ಚೆಕ್ ಮಾಡ್ಕೋ. ಅಲ್ಲಿ ನೋಡಿ ಸೀತಾ, ಏನು ಮಾಡ್ತಿದ್ದಾನವನು? ಚೆಕ್ಕು ಮಾಡ್ತಿಲ್ಲ, ಹಾಗೆ ಸೈನ್ ಮಾಡ್ತಿದ್ದಾನೆ. ನೀನಾದರೂ ಹೇಳು. ಹೌದು ರಾಮ್, ಒಂದ್ಸಲ ಓದ್ಬಿಟ್ಟು ಸೈನ್ ಹಾಕಿ. ಅತ್ತೆ ಹೇಳ್ತಿರೋದು ಕರೆಕ್ಟೇ. ನೋಡ್ದಾ, ನಿನಗಿಂತ ನಿನ್ನ ಹೆಂಡತಿನೇ ಸ್ಮಾರ್ಟ್ ಆಗಿದ್ದಾಳೆ, ಜಾಣೆ. ಇನ್ಮೇಲಾದರೂ ಅವಳ ಹತ್ರ ಕಲ್ತ್ಕೊ. ಚಿಕ್ಕಿ, ಬಿಸ್ನೆಸ್ಸಲ್ಲಿ ನಂಬಿಕೆ ಎಷ್ಟು ಮುಖ್ಯನೋ ಪಿಂಚ್ ಆಫ್ ಡೌಟ್ ಕೂಡ ಅಷ್ಟೇ ಮುಖ್ಯ. ಆದರೆ ಈಗ ನಾನು ಬಿಸ್ನೆಸ್ ಮಾಡ್ತಾ ಇಲ್ಲ. ಫಾರ್ ಎಕ್ಸಾಂಪಲ್, ನೀವು ನನಗೆ ಊಟ ಬಡಿಸ್ಬೇಕಾದ್ರೆ ನಾನು ಅದನ್ನು ತಿಂದೆ ಅನುಮಾನಿಸ್ತಾ ಹಾಗೆ ಕೂತಿರ್ತೀನ? ಇಲ್ಲ ತಾನೆ? ನಿಮ್ಮದೇ ಆದ ಈ ದುಡ್ಡನ್ನ ನಿಮಗೆ ಕೊಡೋಕ್ಕೆ ನಾನು ಯಾಕೆ ಡೌಟ್ ಪಡಬೇಕು? ತಂದೆ ತಾಯಿ ಕಳ್ಕೊಂಡ್ಮೇಲೆ ನಂಗೆ ಒಂಚೂರು ಕೊರತೆ ಆಗದೆ ಇರೋ ಥರ ನನ್ನ ಸಾಕಿ ಬೆಳೆಸಿದ್ದೀರಾ ಚಿಕ್ಕಿ. ಈಗ ಆಲ್ ಆಫ್ ಅ ಸಡನ್ ಈ ಅಮ್ಮ ಮಗನ ಮಧ್ಯೆ ಫಾರ್ಮಾಲಿಟೀಸ್ ಬಂದ್ಬಿಡ್ತಾ? ಕಮ್ ಆನ್ ಚಿಕ್ಕಿ, ಪ್ಲೀಸ್ ಡೋಂಟ್ ಸೇ ದಟ್. ನೀನು ಈಗ ಬರೀ ನನ್ನ ಮಗ ಅಲ್ಲ, ಈಗ ಸೀತನ್ ಗಂಡ ಕೂಡ. ನಿನಗೆ ನಿಂದೇ ಆದಂಥ ಸಂಸಾರ ಇದೆ. ಎಷ್ಟೇ ಆಗಲಿ ನಾನು ನಿನ್ನ ಚಿಕ್ಕಮ್ಮ ಅಲ್ಲ, ಹೆತ್ತಮ್ಮ ಅಲ್ಲ ಅಲ್ವಾ? ಚಿಕ್ಕಿ, ಹಾಗೆಲ್ಲ ಮಾತಾಡಬೇಡಿ ಪ್ಲೀಸ್. ನಾನು ಮನೆ ತುಂಬಿಸ್ಕೊಂಡಿರೋ ಅತ್ತೆ ನೀವು. ಸಾರಿ, ಇಂಟ್ರಪ್ಟ್ ಮಾಡ್ತಿದ್ದೀನಿ ಅಂತ ಅನ್ಕೋಬೇಡಿ. ಮದುವೆ ಆದ ತಕ್ಷಣ ಸಂಬಂಧಗಳೆಲ್ಲ ಬದಲಾಗಲ್ಲ ಅತ್ತೆ. ನಾನು ಈ ಮನೆಗೆ ಹೊಂದ್ಕೋಬೇಕು ಅಂತ ಬಂದಿದ್ದೀನಿ. ನೀವು ನನಗೋಸ್ಕರ ಪ್ಲೀಸ್ ಚೇಂಜ್ ಆಗಬೇಡಿ, ಹೇಗಿದ್ದೀರೋ ಹಾಗೇ ಇರಿ. ರಾಮ್ ಹೇಳ್ದಾಗೆ ಬಿಸ್ನೆಸ್ಸಲ್ಲಿ ನಂಬಿಕೆ ಜೊತೆ ಅನುಮಾನನೂ ಇರಬೇಕು, ಆದರೆ ಮನೇಲಿ ನಂಬಿಕೆ ಅಷ್ಟೇ, ಅನುಮಾನ ಬೇಡ. ಅರ್ಥ ಆಯ್ತಾ ಚಿಕ್ಕಿ? ಅಥವಾ ಮತ್ತೆ ಇನ್ನೊಂದ್ಸಲ ರಿಪೀಟ್ ಮಾಡ್ಲಾ? ಕೊಡಿದ್ ಬಾಸ್. ಸರಿ, ಬೇಗ ತಿಂಡಿ ತಿನ್ನಕ್ಕೆ ಬನ್ನಿ. ಶೋ ಚಿಕ್ಕಿ. ಏನಾಯ್ತು? ಏನಿದು ಬಟ್ಟೆ ಹೇಗೆ ಹಾಕೊಂಡಿದ್ದೀರಾ? ಚಿಕ್ಕಿ ನೋಡ್ರಿ ಏನ್ ಅನ್ಕೊಂಡಿರ್ತಾರ. ಅಟ್ಲೀಸ್ಟ್ ನೀವು ನಂಗೆ ಹೇಳುತ್ತಾನೆ. ರಾಮನ್ ಮೇಲೆ ಅದೇನು ಮೋಡಿ ಮಾಡಿದ್ಯಾ ಸೀತಾ?
ಇದನ್ನೆಲ್ಲ ಹೀಗೆ ಬಿಟ್ಟರೆ ನಾನು ಅಂದ್ಕೊಂಡಿದ್ದೆಲ್ಲ ತಪ್ಪು ಹೋಗುತ್ತೆ. ನಾನು ಈಗಲೇ ನೋಡಿದ್ದು ಏನು ಮಾಡಲಿ? ಇರಿ ಒಂದು ನಿಮಿಷ, ನಾನೇ ಹಾಕ್ತೀನಿ. ಹೇಳ್ಕೊಳಕ್ಕೆ ದೊಡ್ಡ ಬಿಸ್ನೆಸ್ ಮ್ಯಾನು, ಬಟ್ಟೆನೂ ಸರಿಗೆ ಹಾಕೊಳಕ್ ಬರಲ್ಲ. ಏನು ಮಾಡೋದು ಈ ವಿಷಯದಲ್ಲಿ ನಾನು ಸ್ವಲ್ಪ ದಡ್ಡನ ನೀವು? ದಡ್ಡ ಏನಿಲ್ಲ. ಪರವಾಗಿಲ್ಲ, ಫಸ್ಟ್ ಟೈಮ್ ನನ್ನ ಹೆಂಡತಿ ನನ್ನ ಪರವಾಗಿ ಮಾತಾಡ್ತಿದ್ದ. ಅಲ್ಲ, ದಡ್ಡ ಅಲ್ಲ, ನೀವು ಕೋಡಂಗೆ ಅಂತ ಹೇಳಕ್ ಬಂದೆ ಅಷ್ಟೇ. ಏನು ಹೇಳಿದ್ರಿ? ಸಾರಿ ಸಾರಿ ಸಾರಿ. ಕೋಡಂಗೆ ಅಂತ ಕರಿತೀರ ನಾನು? ಸಾರಿ ಸಾರಿ. ನೀವು ಯಾವಾಗಲೂ ಕೋಡಂಗೆ ಕೋಡಂಗೆ ಅಂತ ಹೇಳ್ತಿರ್ತೀರಲ್ಲ, ನಂಗೆ ಅದೇ ನೆನಪಾಯ್ತು, ಅದಕ್ಕೆ ಹೇಳ್ತೆ. ಸಾರಿ, ನನಗೆ ಕ್ಷಮಿಸ್ಬಿಡಿ ಪ್ಲೀಸ್. ಅಷ್ಟು ಈಸಿಯಾಗಲ್ಲ ಕ್ಷಮಿಸಕ್ಕಾಗಲ್ಲ. ಇದಕ್ಕೊಂದು ತಕ್ಕ ಪರಿಹಾರ ಆಗಲೇಬೇಕು. ಅಂದರೆ ಒಂದು ಪನಿಷ್ಮೆಂಟ್. ಏನು ಮಾಡ್ತೀರಾ? ಚಿಕ್ಕಿ ಬನ್ನಿ ಬನ್ನಿ ಬನ್ನಿ, ತಿಂಡಿ ತಿನ್ನಿ. ವಿಚಾರಿಸ್ಕೋತೀನಿ. ಬಳೆಗಳು, ಓ ಮೈ ಗಾಡ್, ಥ್ಯಾಂಕ್ ಯು ಸೋ ಮಚ್ ಅಶೋಕ್, ದೇ ಆರ್ ಸೋ ಪ್ರಿಟಿ. ಇಷ್ಟ ಆಯ್ತಾ? ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಇದನ್ನ ನೀವು ಮಲೇಷ್ಯಾದಿಂದ ತಂದ್ರ ಅಥವಾ ಮಲೇಶ್ವರಂಗೆ ಹೋಗ್ತಂದ್ರ? ಎರಡೂ ಕಡೆಯಿಂದ ಅಲ್ಲ, ದಿಸ್ ಇಸ್ ಫ್ರಮ್ ಚಾರ್ಮಿನಾರ್. ಚಾರ್ಮಿನಾರ್ ಯಾವಾಗ ಹೈದರಾಬಾದಿಂದ ಮಲೇಷ್ಯಾಗೆ ಶಿಫ್ಟ್ ಆಯ್ತು ಮಿಸ್ಟರ್ ಹಸ್ಬೆಂಡ್? ಏಯ್ ಪೆದ್ದು, ಅದೆಲ್ಲೂ ಶಿಫ್ಟ್ ಆಗಿಲ್ಲ, ಅದು ಇದ್ ಕಡೆನೇ ಇದೆ. ಅಂದ್ರೆ ನೀವ್ ಹೋಗಿದ್ರಾ? ಯಾವ ಗ್ಯಾಪ್ ಅಲ್ರಿ ಹೋಗಿದ್ರಿ? ಅಶೋಕ್, ನನ್ನನ್ನು ಬಿಟ್ಟು ಹೋಗಿದ್ದೀರಾ. ದಿಸ್ ಇಸ್ ನಾಟ್ ಫೇರ್. ಸುತ್ತಕ್ಕೆ ಹೋಗ್ತಿದ್ದೀನಿ ಅಂತ ಹೇಳಿದ್ರೆ ನಾನು ಬರ್ತಿದ್ದೆ ತಾನೇ ನಿಮ್ ಜೊತೆ. ಅಯ್ಯೋ ಮುದ್ದು, ನಿನ್ನನ್ನು ಬಿಟ್ಟು ನಾನು ಚಾರ್ಮಿನಾರೆಲ್ಲ ಸುತ್ತಾಡಕ್ಕಾಗತ್ತಾ? ಬಾಬಾ, ನೋ ಚಾನ್ಸ್. ಹೋಗಿದ್ದು ಅಂತಂದ್ರೆ ಪ್ಲಾನ್ ಮಾಡಿ ಹೋಗಿದ್ದಲ್ಲ. ಇದ್ರ ಮಧ್ಯೆ ಹೈದರಾಬಾದ್ ಆಫೀಸ್ಗೆ ಹೋಗ್ಬೇಕಾಗಿತ್ತು. ಅಲ್ಲಿ ಫಾರಿನ್ ಡೆಲಿಗೇಟ್ಸ್ ಬಂದಿದ್ರು. ಅಶೋಕ್, ಕ್ಯಾನ್ ಯು ಟೇಕ್ ಅಸ್ ಟು ಚಾರ್ಮಿನಾರ್ ಅಂತ ಕೇಳಿದ್ರು. ಅದಕ್ಕೋಸ್ಕರ ಹೋಗಿದ್ವಿ. ಹೇಳಕ್ಕಾಗ್ಲಿಲ್ಲ, ಸಾರಿ. ಆದ್ರೂ ಹೇಳ್ಬೇಕಿತ್ತು. ಹೇಳಿಲ್ಲ ಅಂತಂದ್ರು ಬಳೆ ತಗೊಂಬಂದಿದ್ದೀನಿ ತಾನೇ. ಅಲ್ಲಿ ಬಳೆ ಫೇಮಸ್ ಅಂತ ನನಗೇನು ಗೊತ್ತಿತ್ತು? ಗೊತ್ತಾದ್ಮೇಲೆ ಬಿಡೋದು ಯಾಕೆ ಅಂತ ತಗೊಂಬಂದೆ. ನೀನ್ ನೋಡಿದ್ರೆ ಮತ್ತೆ ನಿಮ್ಗೋಸ್ಕರ ಗಿಫ್ಟ್ ತಂದಿದ್ದೀನಿ. ಇಷ್ಟ ಆಗ್ಲಿಲ್ಲ ಅಂತಂದ್ರೆ ಬೇಜಾರು ಮಾಡ್ಕೊಳ್ಕೊ. ಅಯ್ಯೋ, ಇದೆಲ್ಲ ಯಾಕೆ ತರಕ್ ಹೋದ್ರಿ? ಆದ್ರೂ ತುಂಬಾ ಥ್ಯಾಂಕ್ಸ್. ನೋಡು, ಹಿಂಗೆ ಥ್ಯಾಂಕ್ಸ್ ಹೇಳ್ಬೇಕು ಏನಾದ್ರೂ ಕೊಟ್ರೆ. ಪಾಪಚ್ಚಿ 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 ರೂಮಲ್ಲಿ ಇಲ್ವಲ್ಲ? ಕ್ಲಿನಿಕ್ಗೆ ಹೋದ್ಲಾ? ಅಶೋಕ್, ಅಂಜು ಮನೇಲಿಲ್ಲ. ಮನೇಲಿಲ್ವಾ ಅಂದ್ರೆ? ಅವ್ರ ಆಶ್ರಮದಲ್ಲಿರೋ ಯಾರೋ ಗುರುಗಳಿಗೆ ಹುಷಾರಿಲ್ಲ, ಒಂದ್ 4 ದಿನದ ಮಟ್ಟಿಗೆ ಹೋಗಿ ಬರ್ತೀನಿ ಅಂತ ಹೇಳ್ಬಿಟ್ಟು ಹೋದ್ಲು. ನನಗೆ ಯಾರು ಏನು ಹೇಳಲೇ ಇಲ್ಲ. ಅಟ್ಲೀಸ್ಟ್ ಅವಳಿಗಾದ್ರೂ ನನಗೊಂದು ಮಾತು ಹೇಳಬೇಕು ಅಂತ ಅನಿಸ್ಲಿಲ್ಲ. ಅವಳು ಹೇಳಿರ್ತಾಳೆ ಅಂತ ಅನ್ಕೊಂಡಿದ್ದೆ ಅಶೋಕ್. ಐ ರಿಯಲಿ ಡಿಡ್ಂಟ್ ನೋ. ಐ ಆಮ್ ಸೋ ಸಾರಿ. ಅವಳು ಯಾವಾಗಲೂ ಹಂಗೇನೆ, ಒಬ್ಬಳೇ ಇರೋಕ್ಕೆ ಇಷ್ಟಪಡ್ತಾಳೆ. ಆದರೆ ಈ ಸಲ ಬಂದವಳು ಜೊತೆಗೆ ಇರ್ತಾಳೆ ಅಂತ ನಂಬಿದ್ದೆ. ಇಟ್ಸ್ ಓಕೆ. ಅಶೋಕ್, ಅವಳೇನ್ ಪರ್ಮನೆಂಟ್ ಆಗ ಹೋಗಿದ್ದಾಳೆ, ವಾಪಸ್ ಬರ್ತಾಳೆ ಬಿಡಿ. ಬಾವಾ, ಇನ್ನೂ ಚೂರು ಬಡಿಸ್ಲಾ? ಬೇಡ ತಡಿ ಸಾಧ್ನ, ಫಸ್ಟ್ ಇಷ್ಟು ತಿನ್ಲಿ ಇವನು. ತಗೊಳನಿ, ತಿನ್ನು. ಯಾರು ಇದೊಂದು ಶರ್ಟು? ಅನಿ ನೋಡೋ, ತಿನ್ನು ಫಸ್ಟು. ತಿನ್ಬೇಕು ಕಣೋನಿ, ತಿಂದ್ರೇನೆ ಅಲ್ವಾ ಎನರ್ಜಿ ಬರೋದು. ತಗೋ ತಿನ್ನು, ಸೈಡ್ ಗಿಡ ಅದನ್ನ ತಿನ್ನು. ಆ ಮೇಡಮ್, ಹಂಗೆ ವೆರಿ ಗುಡ್.
ಥ್ಯಾಂಕ್ ಗಾಡ್ ಒಂದು ತುತ್ತಾರು ತಿಂದಿಯಲ್ಲ ಅಲ್ವಾ ನೀ ಒಂದು ತುತ್ತು ತಿನ್ನಕ್ಕೆ ಒಂದು T20 ಮ್ಯಾಚ್ ಆಡಿದಷ್ಟು ಟೈಮ್ ತಗೋತಿಯಲ್ಲ ನೀನು. ಈಗ ನೋಡು ಸಿಹಿ ನೋಡು ಎಷ್ಟು ಮುದ್ದಾಗಿ ಎಷ್ಟು ನೀಟಾಗಿ ತಿಂತಾ ಇದ್ದಾಳೆ. ನೋಡು ಕಲ್ತ್ಕೊಳ್ಳೋ ನೀ. ಅಂಕಲ್ ನಾನು ಬೇಗನೆ ತಿನ್ನೋದು. ಅರೆ ನೀ ಐಪ್ಯಾಡಲ್ಲಿ ಬ್ಯುಸಿ ಇದ್ದಾನೆ ಅಲ್ವಾ, ಅದಕ್ಕೆ ಅವ್ನು ನಿಧಾನಕ್ಕೆ ತಿಂತಾ ಇದ್ದಾನೆ. ಲಿಟಲ್ ಚಾಂಪ್ ಕರೆಕ್ಟಾಗಿ ಹೇಳಿದೆ ನೋಡು ನೀನು. ಏ ಅನಿ ನೋಡಿ ಐಪ್ಯಾಡ್ ಪಕ್ಕಕ್ಕಿಡು, ಮಾಡು ತಿನ್ನು ತಿನ್ನು. ತಿಂಡಿ ತಿಂತಾ ಇರ್ಬೇಕಾದ್ರೆ ಯಾರು ಈ ತರ ಮಾತಾಡ್ಬೇಡಿ, ನಂಗೆ ಡಿಸ್ಟರ್ಬ್ ಆಗುತ್ತೆ. ನನ್ನ ಜೊತೆ ಯಾರು ಮಾತಾಡ್ಬೇಡಿ. ಅನಿಕೇತ್, ನಾನು ಕ್ರಿಕೆಟ್ ಅಂಕಲ್ಗೆ ಹೇಳ್ತಾ ಇರೋದು. ನಾನು ನಿನ್ಗೆ ಏನೂ ಡಿಸ್ಟರ್ಬ್ ಮಾಡಿಲ್ಲ. ಡ್ಯಾಡಿ, ನನಗೆ ನನ್ನ ರೂಮಲ್ಲೇ ತಿನ್ಸಿ, ನಂಗೆ ಇಲ್ಲಿ ತಿನ್ನಕ್ಕೆ ಇಷ್ಟ ಇಲ್ಲ. ಯಾವಾಗಲೂ ನಾನು ಒಬ್ಬನೇ ತಿನ್ನೋದು. ಸಣ್ಣ ಚಿಕ್ಕಿ, ಯಾರ್ಯಾರೋ ಜೊತೆ ನನ್ನ ಕುರಿಸ್ತಿಯಲ್ಲ, ನಂಗೆ ಇವಳು ಇಷ್ಟನೇ ಇಲ್ಲ. ಏಯ್ ಅನಿ ಅನಿ ಅನಿ, ಡ್ಯಾಡಿ, ನೀವು ನಂಗೆ ತಿನ್ಸಲ್ವಾ? ಬಂದೆ ತಡಿ ಅನಿ. ಛೇ ಏಟ್ ಅವ್ರ ಅಮ್ಮನ ಥರನೇ ಎಲ್ಲದಕ್ಕೂ ಸಿಟ್ ಮಾಡ್ಕೊತಾರೆ. ತಗೊಂಡೋಗಿಲ್ಲ ಅಂದ್ರೆ ಇದಕ್ಕೊಂದು ಗುಣಗಾಡ್ತಾರೆ. ಬಂದೆ ತಡಿ.